ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮಗೆ ಹೇಳುವ ಪ್ರತಿಯೊಂದಕ್ಕೂ ನೀವು ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ನೀವು ತುಂಬ ಬಳಲುತ್ತಿದ್ದೀರಿ. ನಿಜವಾದ ಶಕ್ತಿಯು ಹಿಂದೆ ಕುಳಿತು ತರ್ಕದಿಂದ ಎಲ್ಲವನ್ನು ಗಮನಿಸುತ್ತಿದೆ. ಪದಗಳು ನಿಮ್ಮನ್ನು ನಿಯಂತ್ರಿಸಿದರೆ ಎಲ್ಲರೂ ನಿಮ್ಮನ್ನು ನಿಯಂತ್ರಿಸಬಹುದು ಎಂದರ್ಥ. ದುಷ್ಟರಿಂದ ದೂರವಿರಲು ಒಂದೇ ಒಂದು ಮಾರ್ಗವಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಆಲೋಚನೆಗಳು ಬರಲಿ. 1000 ಖಾಲಿ ಪದಗಳಿಗಿಂತ ಶಾಂತಿಯನ್ನು ತರುವ ಒಂದು ಪದವು ಉತ್ತಮವಾಗಿದೆ. ಭೂತಕಾಲವು ಈಗಾಗಲೇ ಹೋಗಿದೆ, ಭವಿಷ್ಯವು ಇನ್ನೂ ಇಲ್ಲಿಲ್ಲ. ನೀವು ಬದುಕಲು ಒಂದೇ ಒಂದು ಕ್ಷಣವಿದೆ. ದೇವರು ಎಂದಿಗೂ ಯಾರ ಭವಿಷ್ಯವನ್ನು ಬರೆಯುವುದಿಲ್ಲ. ನಮ್ಮ ಆಲೋಚನೆಗಳು, ನಮ್ಮ ನಡವಳಿಕೆ ಮತ್ತು ನಮ್ಮ ಕಾರ್ಯಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆ. ಬುದ್ಧಿವಂತರು ತಮ್ಮ ಆಲೋಚನೆಯೊಂದಿಗೆ ಮಾತನ್ನು ರೂಪಿಸಿದರೂ ಅದನ್ನು ಜರಡಿ ಮೂಲಕ ಜರಡಿ ಹಿಡಿದಂತೆ ಜರಡಿ ಹಿಡಿಯುತ್ತಾರೆ. ಅಭಿನಂದನೆಗಳು ಮತ್ತು ಟೀಕೆ ಎರಡನ್ನು ಸ್ವೀಕರಿಸಿ. ಹೂವು ಬೆಳೆಯಲು ಬಿಸಿಲು ಮತ್ತು ಮಳೆ ಎರಡು ಬೇಕು. ಜನರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ನೀವು ಈಗಾಗಲೇ ಯಶಸ್ಸಿನ ಮೊದಲ ಹೆಜ್ಜೆಯನ್ನು ದಾಟಿದ್ದೀರಿ. ನೀವು ಇಷ್ಟಪಡುವ ಕೆಲಸವನ್ನು ಹುಡುಕುವುದು ನಿಮ್ಮ ಕೆಲಸ. ಅದನ್ನು ಹುಡುಕಿ ಮತ್ತು ನಂತರ ಆ ಕೆಲಸಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಇದು ಯಶಸ್ಸಿನ ಹಾದಿ. ಅಂತ್ಯಕ್ರಿಯೆಯ ಚಿತಾಭಸ್ಮವನ್ನು ಬಿಡಿ. ನಿಮ್ಮ ಉದ್ವೇಗವನ್ನು ಮುರಿಯಿರಿ ಮತ್ತು ನಿಮಗೆ ಬೆಲೆ ಕೊಡದವರನ್ನು ಶೂನ್ಯ ಎಂದು ಪರಿಗಣಿಸಿ. ನಿಮಗೆ ಹತ್ತಿರವಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಹಿತೈಷಿಗಳಾಗುವುದು ಅನಿವಾರ್ಯವಲ್ಲ. ಅವರಲ್ಲಿ ಕೆಲವರು ನಿಮಗೆ ಒಳ್ಳೆಯದನ್ನು ಕಂಡು ನಂತರ ಚಿಂತಿತರಾಗುತ್ತಾರೆ. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ. ಆದ್ದರಿಂದ ವಿಷಯಗಳು ಉತ್ತಮವಾಗಿ ನಡೆಯುತ್ತಿದ್ದರೆ ಅದನ್ನು ಆನಂದಿಸಿ, ಏಕೆಂದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಮತ್ತು ವಿಷಯಗಳು ಕೆಟ್ಟದಾಗಿದ್ದರೆ ಚಿಂತಿಸಬೇಡಿ, ಇದು ಶಾಶ್ವತವಾಗಿಯೂ ಉಳಿಯಲು ಸಾಧ್ಯವಿಲ್ಲ. ನಿಮ್ಮನ್ನು ಪ್ರೀತಿಸುವವರನ್ನು ಶ್ಲಾಘಿಸಿ. ನಿಮಗೆ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ. ನಿನ್ನ ಬಿಟ್ಟು ಹೋದವರನ್ನು ಮರೆತು ಬಿಡು. ವಿಶ್ರಾಂತಿ. ನೀವು ಉತ್ತಮ ಹೃದಯ ಮತ್ತು ಶುದ್ಧ ಉದ್ದೇಶಗಳನ್ನು ಹೊಂದಿದ್ದೀರಿ. ಎಲ್ಲವೂ ಯಾವಾಗಲೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಆತ್ಮೀಯ ಮಾತುಗಳನ್ನು ಮಾತ್ರ ಮಾತನಾಡಿ. ಸ್ವಾಗತಿಸುವ ಮಾತು, ಅದು ಇತರರಿಗೆ ಕೆಟ್ಟದ್ದನ್ನು ತರದಿದ್ದಾಗ ಅದು ಆಹ್ಲಾದಕರ ವಿಷಯವಾಗಿದೆ. ನೀವು ವಯಸ್ಸಾದಂತೆ ನೀವು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳುವಿರಿ. ಅದು ನೀವು ಹೇಗೆ ಕಾಣುತ್ತೀರಿ ಅಥವಾ ನೀವು ಹೊಂದಿದ್ದೀರಿ ಎಂಬುದರ ಬಗ್ಗೆ ಅಲ್ಲ, ಇದು ನೀವು ಆಗಿರುವ ವ್ಯಕ್ತಿಯ ಬಗ್ಗೆ. ನೀವು ನಿಮ್ಮ ಮೆದುಳನ್ನು ನಾಳೆಯಿಂದ ಹಿಂದಕ್ಕೆ ಮತ್ತು ನಿಮ್ಮ ಹೃದಯವನ್ನು ನೆನ್ನೆಯಿಂದ ಹಿಂದಕ್ಕೆ ಎಳೆದಾಗ ನೀವು ಇಂದು ಶಾಂತಿಯನ್ನು ಕಾಣುತ್ತೀರಿ. ಅದನ್ನು ಸಾಧಿಸುವ ಧೈರ್ಯವಿದ್ದರೆ ನಿಮ್ಮ ಪ್ರತಿಯೊಂದು ಕನಸು ನನಸಾಗಬಹುದು. ಅದನ್ನು ಪರಿಹರಿಸಲು ಸಾಧ್ಯವಾದರೆ ಚಿಂತಿಸಬೇಕಾಗಿಲ್ಲ ಮತ್ತು ಅದನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ಚಿಂತೆಯಿಂದ
ಯಾವುದೇ ಪ್ರಯೋಜನವಿಲ್ಲ. ಎಚ್ಚರವಾಗಿರುವ ವ್ಯಕ್ತಿಗೆ ರಾತ್ರಿ ಬಹಳ ದೀರ್ಘವಾಗಿ ತೋರುತ್ತದೆ. ದಣಿದ ವ್ಯಕ್ತಿಗೆ ಗಮ್ಯಸ್ಥಾನವು ತುಂಬ ದೂರದಲ್ಲಿದೆ. ಅದೇ ರೀತಿ ನಿಜವಾದ ಧರ್ಮದ ಅರಿವಿಲ್ಲದ ಮೂರ್ಖರಿಗೆ ಜೀವನ ಮತ್ತು ಸಾವಿನ ಚಕ್ರವು ಸಮಾನವಾಗಿರುತ್ತದೆ. ಒಂದು ಸಕಾರಾತ್ಮಕ ಚಿಂತನೆಯು ನಿಮ್ಮ ಇಡೀ ದಿನವನ್ನು ಬದಲಾಯಿಸಬಹುದು. ಆದ್ದರಿಂದ ಸಕಾರಾತ್ಮಕ ಮನೋಭಾವವು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಬದಲಾಯಿಸಲು ಹಿಂಜರಿಯದಿರಿ. ನೀವು ಒಳ್ಳೆಯದನ್ನು ಕಳೆದುಕೊಳ್ಳಬಹುದು, ಆದರೆ ನೀವು ಉತ್ತಮವಾದುದನ್ನು ಪಡೆಯಬಹುದು. ಮನುಷ್ಯನ ಮನಸ್ಸೇ ಸರ್ವಸ್ವ. ಅವನು ಏನನ್ನು ಯೋಚಿಸುತ್ತಾನೋ ಅದೇ ಆಗುತ್ತಾನೆ. ನಿಮ್ಮ ಗುರುತುಗಳನ್ನು ಗೌರವಿಸಿ. ನೀವು ಬದುಕಿದ್ದೀರಿ ಎಂಬುದಕ್ಕೆ ಅವು ಸಾಕ್ಷಿ. ಸಂತೋಷವು ಒಂದು ಆಯ್ಕೆಯಾಗಿದೆ, ಫಲಿತಾಂಶವಲ್ಲ. ನೀವು ಸಂತೋಷವಾಗಿರಲು ಆಯ್ಕೆ ಮಾಡುವವರೆಗೆ ಯಾವುದು ನಿಮ್ಮನ್ನು ಸಂತೋಷಪಡಿಸುವುದಿಲ್ಲ. ನೀವು ಸಂತೋಷವಾಗಿರಲು ನಿರ್ಧರಿಸಿದ ಹೊರತು ಯಾವುದೇ ವ್ಯಕ್ತಿ ನಿಮ್ಮನ್ನು ಸಂತೋಷಪಡಿಸುವುದಿಲ್ಲ. ನಿಮ್ಮ ಸಂತೋಷವು ನಿಮಗೆ ಬರುವುದಿಲ್ಲ, ಅದು ನಿಮ್ಮಿಂದ ಮಾತ್ರ ಬರಲು ಸಾಧ್ಯ. ಕೋಪಗೊಳ್ಳದೆ ಕೋಪಗೊಂಡವನನ್ನು ಜಯಿಸಿರಿ. ಒಳ್ಳೆಯತನದಿಂದ ದುಷ್ಟರನ್ನು ಜಯಿಸಿರಿ. ಜಿಪುಣರನ್ನು ಔದಾರ್ಯದಿಂದ ಮತ್ತು ಸುಳ್ಳುಗಾರರನ್ನು ಸತ್ಯವನ್ನು ಹೇಳುವ ಮೂಲಕ ಜಯಿಸಿರಿ. ನಿಮ್ಮ ಸಂತೋಷವನ್ನು ಇತರರಲ್ಲಿ ಹುಡುಕಬೇಡಿ. ಇದು ನಿಮ್ಮನ್ನು ಏಕಾಂಗಿಯಾಗಿ ಅನುಭವಿಸುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಅದನ್ನು ಹುಡುಕಿ ಮತ್ತು ನೀವು ಏಕಾಂಗಿಯಾಗಿ ಉಳಿದಿದ್ದರೂ ಸಹ ನೀವು ಸಂತೋಷವನ್ನು ಅನುಭವಿಸುವಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.